ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್. ನೀವು ನೋಡ್ತಾ ಇದ್ದೀರಾ ಮುದ್ರಾಮ್ ದಾವಣಗೆರೆ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ, ಅಡಿಕೆ ತೋಟಕ್ಕೆ ಯಾವ್ಯಾವ ಗೊಬ್ಬರನ ಎಷ್ಟೆಷ್ಟು ಹಾಕಬೇಕು ಮತ್ತು ಯಾವ ತಿಂಗಳಲ್ಲಿ ಹಾಕಬೇಕು ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ. ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ಟಕ ಟಕ ಅಂತ ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ವಿಡಿಯೋನ ನೋಡ್ಬೋದು. ಮತ್ತು ಒಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂದರೆ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಹಾಗಿದ್ದರೆ ಮಾತ್ರ ಯಾವ್ಯಾವ ಗೊಬ್ಬರ ಎಷ್ಟೆಷ್ಟು ಹಾಕಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಮೊದಲಿಗೆ ಗೊಬ್ಬರ ಯಾವ್ದಾವ್ದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ನೇ ಚೀಲದಲ್ಲಿರೋದು ಗಟ್ಟಿ ಗೊಬ್ಬರ, ನೆಕ್ಸ್ಟ್ ಬಂದುಬಿಟ್ಟು ಪವರ್ ಎಕ್ಸ್ಟ್ರಾ ರಿಚ್ ಅಂತ, ಅದರಿಂದಿರೋದು ಪೊಟಾಸು. ಇಲ್ಲಿ 5 kg ಬ್ಯಾಗ್ ಇದೆಯಲ್ಲ, ಇದು ಜಿಂಕ್ ಸುಪಾರಿ. ಅದರಿಂದಿರೋದು PH ರೆಗ್ಯುಲಾಟೋ ಅಂತ, ಅದರ ಪಕ್ಕದಲ್ಲಿರೋದು ಬೂಮರ್ ಅಂತ, ಅದ್ರ ಪಕ್ಕದಲ್ಲಿರೋದು ಈಕೋ ಕನೆಕ್ಟ್ ಅಂತ. ಇವೆಲ್ಲವನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಮುಂದೆ ವಿಡಿಯೋದಲ್ಲಿ ನೋಡ್ಬೋದು. ಅದೇ ಥರ ಮಿಕ್ಸ್ ಮಾಡಬೇಕು ನೀವು ಕೂಡ. ಇವಾಗ ಮೊದಲಿಗೆ ನಾನು ಗಟ್ಟಿ ಗೊಬ್ಬರನ ಸುರುತ್ತೀನಿ. ಇಲ್ಲಿ ಎಷ್ಟು ವಿಧದ ಗೊಬ್ಬರ ಇದೆಯೋ ಎಲ್ಲದನ್ನೂ ಒಂದೊಂದೇ ಚೀಲನ ಓಪನ್ ಮಾಡಿ ನೀವು ಸುರಬೇಕು. ಈಗ ಗಟ್ಟಿ ಗೊಬ್ಬರ ಐತೆ ಅಂದು ಅಷ್ಟು ಒಂದೇ ಸರಿಗೆ ಗಟ್ಟಿ ಗೊಬ್ಬರನ ಸುರುವಿ ಮಿಕ್ಸ್ ಮಾಡಿದರೆ ನೀಟಾಗಿ ಮಿಕ್ಸ್ ಆಗೋಲ್ಲ. ಹಾಗಾಗಿ ಗಟ್ಟಿ ಗೊಬ್ಬರ ಒಂದು ಚೀಲ, ಮತ್ತು ಪವರ್ ನೆಕ್ಸ್ಟ್ ಇದೆಯಲ್ಲ ಅದನ್ನು ಹಾಕಬೇಕು. ಆಮೇಲೆ ಪೊಟಾಸು, ಆಮೇಲೆ ಜಿಂಕು, ಈಕೋ ಕನೆಕ್ಟು, PH ರೆಗ್ಯುಲಾಟು, ಬೂಮರು, ಇದರಲ್ಲಿ ಏನೇನಿದೆಯೋ ಎಲ್ಲವೂ ಒಂದೊಂದೇ ಚೀಲನ ಸುರಿಬಿಟ್ಟು ಮಿಕ್ಸ್ ಮಾಡಬೇಕು. ಸಿಮೆಂಟ್ ರೋಡ್ ಇದ್ದರೆ ಸಿಮೆಂಟ್ ರೋಡಲ್ಲಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ. ಇನ್ನು ನಿಮಗೆ ಉತ್ತಮವಾಗಿ ಬೇಕಪ್ಪ ಅಂದರೆ ಪಾಟ್ ಇದ್ದರೆ ಮನೆಯಲ್ಲಿ ಪಾಟಲ್ಲಿ ಮಿಕ್ಸ್ ಮಾಡಿ. ಇವಾಗ ಜಿಂಕ್ ಸುಪಾರಿನ ಸುರುತ್ತಾ ಇದ್ದೀನಿ. ಇದ್ರದ್ದು ಏನಪ್ಪ ಕೆಲಸ ಅಂದರೆ, ಈ ಶೀತಕ್ಕೆ ಮತ್ತು ಬಿಸಿಲಿಗೆ ಹಳ್ಳು ಇರುತ್ತಲ್ಲ, ಅದನ್ನು ಆದಷ್ಟು ಮಟ್ಟಿಗೆ ಇದು ಕಂಟ್ರೋಲ್ ಮಾಡುತ್ತೆ. ಹಳ್ಳು ಉದುರೋದನ್ನು ಕಂಟ್ರೋಲ್ ಮಾಡುತ್ತೆ. ಇವಾಗ ಪವರ್ ರಿಚ್ಚನ್ನು ಓಪನ್ ಮಾಡ್ತೀನಿ. ಇದರಲ್ಲಿ 4 ರಿಂದ 5 ವಿಧದ ಗೊಬ್ಬರ ಇರುತ್ತೆ. ಈ ಮಣ್ಣಿಗೆ ಏನೇನು ಫಲವತ್ತತೆ ಬೇಕೋ ಅದನ್ನು ಈ ಪವರ್ ರಿಚ್ಚಲ್ಲಿ ಇರುವಂಥ ಗೊಬ್ಬರ ಮಣ್ಣಿಗೆ ಕೊಡುತ್ತೆ. ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಅಡಿಕೆ ಗಿಡಕ್ಕೆ. ಮುಂದೆ ಒಂದು ಗಿಡಕ್ಕೆ ಎಷ್ಟು ಹಾಕಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಮ್ಯೂಸಿಕ್ನೊಂದಿಗೆ ವಿಡಿಯೋನ ನೋಡ್ಕೊಂಡು ಬನ್ನಿ.
pH ರೆಗ್ಯುಲೇಟನ್ನು ಸುರುತ್ತೀನಿ. ಇದು ಪಕ್ಕಾ DAP ಅಂತಾರಲ್ಲ ಆ ಥರ, ಇದು ಪಕ್ಕಾ DAP ಗೊಬ್ಬರ ಥರನೇ ಇರುತ್ತೆ. ಇವಾಗ ಸುರುತ್ತೀನಿ 1 ನಿಮಿಷ. ಇದನ್ನು ಸುರಿದ ತಕ್ಷಣ ನಮ್ಮ ಮನೆ ಪಕ್ಕದವರು ಇವಣ್ಣ ರೇವಣ್ಣ ಅಂತ ಹೇಳ್ಬಿಟ್ಟು ಇವರು ನೋಡಲೇರಮ್ಮ ಇದು ಪಕ್ಕಾ DAP ಅಂತಾರೆ. ಯಾಕಂದರೆ ಅವರಿಗೆಲ್ಲ ಗೊಬ್ಬರದಲ್ಲಿ ತುಂಬ ಅನುಭವ ಇದೆಯಲ್ಲ, ಹಂಗಾಗಿ ಸ್ವಲ್ಪ ಎಲ್ಲ ಮಾಹಿತಿನೂ ನನಗೆ ಹೇಳ್ತಾರೆ. ಇವಾಗ ಬೂಮರ್ ನೆಕ್ಸ್ಟ್ ಅಂತ ಇದೆಯಲ್ಲ, ಇದನ್ನು ಸುರುವನ. ಇದು ಫುಲ್ ಬ್ಲಾಕ್ ಇದೆ. ನೀವು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದೇ ಅಡಿಕೆ ಗಿಡಕ್ಕೆ ಹಾಕಬೇಕು. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಬೂಮರ್ ನೆಕ್ಸ್ಟ್ ಇದೆಯಲ್ಲ, ಇದನ್ನು ಸುರುವನ. ಇದು ಫುಲ್ ಬ್ಲಾಕ್ ಇದೆ ನೋಡಿರಿ. ಎಲ್ಲರೂ ಕೇಳ್ತಾಯಿದ್ದಾರೆ ಅಕ್ಕಪಕ್ಕದವರಲ್ಲಿ, ಎಷ್ಟು ಇದಿದ್ದು ಗೊಬ್ಬರ ಹಾಕ್ತೀಯಲ್ಲ ಅಂತ. ನೋಡಿರಿ, ಇದನ್ನು ಕೂಡ ಚೆಕ್ ಮಾಡ್ತಾರೆ. ಗೊಬ್ಬರದಲ್ಲಿ ತುಂಬಾ ಅನುಭವ ಇದೆ ಅಣ್ಣಗೆ. ಇವಾಗ ನಾನು ಪೊಟಾಸನ್ನು ಸುರುತ್ತೀನಿ. ಇದಕ್ಕೆ ನಮ್ಮ ಹಳ್ಳಿ ಸೈಡ್ ಏನಂತಾರೆ ಅಂದರೆ ಖಾರ ಪುಡಿ ಅಂತಾರೆ. ಯಾಕಪ್ಪ ಅಂದರೆ ಸೇಮ್ ಖಾರ ಪುಡಿ ಇದ್ದಂಗಿದೆ, ಹಂಗಾಗಿ ಎಲ್ಲರೂ ಖಾರ ಪುಡಿ ಅಂತಾರೆ. ಇದರದ್ದು ಏನಪ್ಪ ಕೆಲಸ ಅಂದರೆ ಮಣ್ಣಿಗೆ ಕಬ್ಬಿಣದ ಅಂಶವನ್ನು ಕೊಡ್ತೈತಿ ಇದು. ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅಡಿಕೆ ಗಿಡ ಹೆಚ್ಚು ಫಲವತ್ತತೆಯನ್ನು ಕೊಡ್ತೈತಿ, ಬೆಳೆಯನ್ನು ಕೊಡ್ತೈತಿ. ಇವಾಗ ಪೊಟಾಸನ್ನು ಸುರುವನ. ನೋಡಿರಿ, ಬಂತು ಖಾರ ಪುಡಿ. ನೋಡಿದ್ರಲ್ಲ, ಸೇಮ್ ಖಾರ ಪುಡಿ ಇದ್ದಂಗೆ ಐತಿ, ಹಂಗಾಗಿ ಎಲ್ಲರೂ ಖಾರ ಪುಡಿ ಅಂತಾರೆ. ಸ್ವಲ್ಪ ಕಣ್ಣಿಗೆ ಬಿದ್ದರೆ ಸಾಕು, ಖಾರ ಪುಡಿ ಬಿದ್ದಾಗ ಹೆಂಗೆ ಉರಿಯುತ್ತೋ ಇದು ಕೂಡ ಹಂಗೆ ಉರಿಯುತ್ತೆ. ಇವಾಗ ಇಕೋ ಕನೆಕ್ಟನ್ನು ಸುರುವನ. ಇದು ಸೇಮು ನೀವು ಫಾರ್ಮಾದಲ್ಲಿ ಇದು ಇರುತ್ತಲ್ಲ, ಅದು ನರ್ಸರಿ ಫಾರ್ಮಾ, ಅದರಲ್ಲಿ ಗೊಬ್ಬರ ಇರುತ್ತಲ್ಲ, ಸೇಮ್ ಅದೇ ಥರ ಇರುತ್ತೆ ಇದು. ಇದನ್ನು ಮಣ್ಣಿಗೆ ಮಿಕ್ಸ್ ಮಾಡಿದರೆ ತುಂಬಾ ಮಣ್ಣಿಗೆ ಫಲವತ್ತತೆ ಸಿಗುತ್ತೆ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಕೋ ಕನೆಕ್ಟನ್ನು ನೀವು ಸುರುವಿ ನಾಳೆ ಹಾಕ್ಬೇಕಂದ್ರೆ ಲಾಸ್ಟಲ್ಲಿ ಸುರುವಿ ಆಮೇಲೆ ಚೀಲಕ್ಕೆ ತುಂಬಿಬಿಡಬೇಕು. ಯಾಕಪ್ಪ ಅಂದರೆ ಸ್ವಲ್ಪ ಎಲ್ಲ ಗೊಬ್ಬರ ಮಿಕ್ಸ್ ಇರುತ್ತಲ್ಲ, ಅದು ನೀರು ಹೊಡೆಯುತ್ತೆ, ಗಟ್ಟಿಯಾಗುತ್ತೆ, ಉಂಡೆ ಉಂಡೆ. ಹಾಗಾಗಿ ಲಾಸ್ಟಲ್ಲಿ ಸುರುವಿ ಒಂದೇ ದಿನದಲ್ಲಿ ಹಾಕಿದರೆ ಇನ್ನೂ ಪಾಡು. ಇವಾಗ ಎಲ್ಲವನ್ನು ಸುರುವಿ ನೀಟಾಗಿ ಕೊಚ್ಚಬೇಕು. ನೀಟಾಗಿ ಅಂದರೆ ನೀಟಾಗಿ ಕೊಚ್ಚಿಬಿಟ್ಟು ನೀವು ಮಿಕ್ಸ್ ಮಾಡೋದ್ರಿಂದ ಎಲ್ಲ ಗೊಬ್ಬರನೂ ಮಿಕ್ಸ್ ಆಗುತ್ತೆ. ಒಂದೇ ವಿಡಿಯೋದಲ್ಲಿ ಎಲ್ಲದನ್ನೂ ಹೇಳ್ಬೋದು, ಆದರೆ ನೋಡೋಕ್ಕೆ ನಿಮಗೆ ಬೋರ್ ಆಗುತ್ತೆ. ಹಾಗಾಗಿ ಇನ್ನೊಂದು ವಿಡಿಯೋದಲ್ಲಿ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿದ್ದೀನಿ. ಅದನ್ನು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ನೋಡಿ.